राम नाम तो सब कहे, राम नाम तो सब कहे, ठग ठाकुर और चोर, बिना प्रेम रिझे नहीं, बिना प्रेम रिझे नहीं। तुलसी नंद किशोर कल करे सो आज कर, कल 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 करे सो आज कर, आज है तेरे साथ, कल कल तू क्या करे, कल कल तू क्या करे। कल है काल के हाथ भजले राम नाम सुख धाम, 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 भजले राम नाम सुख धाम। भजले राम नाम सुख धाम, भजले राम नाम सुख धाम, भजले राम नाम सुख धाम। काशी जाए मथुरा जाए, काशी जाए मथुरा जाए, काशी जाए मथुरा जाए, काशी जाए मथुरा जाए। तीरथ फिरे तमाम, तीरथ फिरे तमाम, जाए हिमाचल करे तपस्या, जाए हिमाचल करे तपस्या, मिले ना आत्मा राम, मनवा मिले ना आत्मा राम, मनवा मिले ना आत्मा राम। भजले राम नाम सुख धाम, भजले राम नाम सुख धाम, भजले राम नाम सुख धाम। जटार ठाए भस्म रमाए, जटार ठाए भस्म रमाए, जटार ठाए भस्म रमाए। जंगल किया मोखा, मनवा जंगल किया मोखा। मनवा जंगल किया मोखा। सतगुरु की संगति ना कीने, सतगुरु की संगति ना कीने, नहीं पाओगे राम, मनवा नहीं पाओगे
ಇಲ್ಲೆಲ್ಲ ಕೂತಿದ್ದು ನೋಡಿದ್ರೆ ಎಷ್ಟೋ ಕಷ್ಟಪಟ್ಟು ಬಂದು ಕೂತಂಗಾಗಿದೆ. ಉತ್ಸಾಹ ಇಲ್ಲ, ಉಲ್ಲಾಸ ಇಲ್ಲ, ಮನುಷ್ಯ ಬದುಕನ್ನು ಜೀವನವನ್ನು ಅನುಭವಿಸ್ತಾ ಇಲ್ಲ. ಭಾಳ ಜನರಿಗೆ ಕೇಳಬೇಕು, ನಾವೆಲ್ಲ ಬರಬೇಕು ಹೋಗ್ಬೇಕಂತ ಮಾಡಿದ್ದೇವ್ರಿ, ಟೈಮ್ ಇರಲಿಲ್ಲ ಅನ್ನೋರು ಭಾಳ ಜನ ಅದಾರ. ಎದಕ್ಕರೆ ಟೈಮ್ ಅದೇ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗಿದೆ. ಇವತ್ತು ಜೀವನ ಹೇಗಾಗಿದೆ ಅಂತ ಕೇಳಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ. ಎಲ್ಲ ಅದು ನಮಗೆ ಸೌಕರ್ಯಗಳು ಸೌಲಭ್ಯಗಳು ಸಾಕಷ್ಟು ಇದ್ದಾವೆ. घर में डाइनिंग सेट है, डायमंड सेट है, टीवी सेट है, मोबाइल सेट है, फिर भी माइंड अपसेट है ಅಂತ ಎಲ್ಲವೂ ಅದಾವ. ವ್ಯವಸ್ಥೆಗಳೇನು ಬೇಕು ಎಲ್ಲ ಇಟ್ಕೊಂಡಿರ್ಕರೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆ ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಅನುಭವಿಸಿದ್ರೆ ಮಾತ್ರ ಸಿಗ್ತದೆ, ಹಣ ಕೊಟ್ಟರು ಸಿಗೋದಿಲ್ಲ. ಭಾಳಷ್ಟು ಜನ ಹೊರಗಿನಿಂದ ಶ್ರೀಮಂತರಾಗಿದ್ದಾರೆ, ಹೃದಯ ಶ್ರೀಮಂತಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತು ಎಷ್ಟು ಜನ ನಾವು ಆನಂದವನ್ನು ಪಡಬೇಕು, ಸಂತೋಷವನ್ನು ಪಡಬೇಕು ಅಂತಿಂತಲ್ಲಿ ಪಾಲ್ಗೊಳ್ಬೇಕು, ಅನುಭವಿಸ್ಬೇಕು. ಜೀವನ ಅದು ಜೀವನ ಬರೀ ಓಡ್ಲಕ್ಕತ್ತದ. ಎಷ್ಟು ಓಡಾಕತ್ತದ ಅಂದರೆ ನಿಮಗೆ ಗೊತ್ತಿಲ್ಲ, ಯಾವಾಗ ಅದು ಆಕ್ಸಿಡೆಂಟ್ ಆಗಿ ಬೀಳ್ತದೆ ಗೊತ್ತಿಲ್ಲ, ಅಷ್ಟು ಓಡಾಕತ್ತದೆ. ಆದರೆ ಬದುಕು ಅಂತಕ್ಕಂಥದ್ದು, ಜೀವನ ಅಂತಕ್ಕಂಥದ್ದು ಅನುಭವಿಸ್ಬೇಕು. ಭಾಳಷ್ಟು ಜನ ಏನು ಮಾಡ್ತಿರ್ತಾರೆ, ನಮಗೆ ಟೈಮ್ ಇಲ್ಲರಿ ಅಂತೇಳಿ ಟಿ ವಿ ನೋಡ್ಕೊತ ಊಟ ಮಾಡ್ತಿರ್ತಾರೆ, ಹೋಗ್ಕೊಂತ ಬಟ್ಟೆ ಹಾಕೋತಿರ್ತಾರೆ. ಎಷ್ಟರೇ ಅವಸರ ಮಾಡೋದೇನದೆ, ಇಷ್ಟು ಅವಸರ ಮಾಡಿ ಮಾಡೋದೇನದೆ, ಸುಖವಾಗಿರೋದಕ್ಕೆ ತಾನೆ. ಅದಕ್ಕೆ ಅಂದ್ರು, ನೆರೆ ಕೇಳು ಕೇಳಿದ್ದನ್ನು ಅರೆದುದನ್ನು ಮರೆಯದಿರು, ಗುರು ಹೇಳ್ದ ತೆರೆದೋಳು ತೊರೆ ವಿಷಯವನ್ನು ತೊರೆದು ನೆಲೆಲಿಲ್ಲೂ ಸುಖಿಯಪ್ಪೆ ಅಂತ ಹೇಳ್ತಾರೆ. ಜೀವನ ಸುಖವಾಗಿರಬೇಕು ಅಂತ ಬಯಸ್ತದೆ. ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರೂ ಬಯಸ್ತಕ್ಕಂಥದ್ದು ಸುಖ, ಸಂತೋಷವಾಗಿರಬೇಕು ಅನ್ನುವಂಥ ಬಯಕೆ. ಇದ್ರ ಬಿಟ್ಟು ಮತ್ತೊಂದು ಏನನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಮನುಷ್ಯ ಹುಡುಕಾಡೋದು ಬೇರೆ ಕಡೆ ಆಗಿದೆ. ಕಳೆದದ್ದೊಂದು ಕಡೆ, ಹುಡುಕಾಡೋದೊಂದು ಕಡೆ. ಒಂದು ಮುದುಕಿ ಹಿಂಗ ಹುಡುಕಾಡಕತ್ತಿತ್ತಂತ. ಪಾಪ ಮುದುಕಿ ಹುಡುಕಾಡಕತ್ತದಂತ ಎಲ್ಲರೂ ಬಂದು ನಾ ಹುಡುಕು ನೀ ಹುಡುಕು ಅಂತ ಎಲ್ಲರೂ ಹುಡುಕಾಡಕತ್ರು. ಮುದುಕಿ ಕೇಳಿದ್ರು, ಏನು ಹುಡುಕಾಕತ್ತಿದ್ದೆ ಅಜ್ಜಿ ಅಂತ ಕೇಳಿದ್ರು. ಏನಿಲ್ಲಪ್ಪ, ಸೂಜಿ ಕಳೆದಿತ್ತು ಹುಡುಕಾಕತ್ತಿದ್ದೆ ಅನ್ಲಕ್ಕಿ. ಎಲ್ಲಿ ಕಳೆದಿತ್ತು? ಮನ್ಯಾಗ ಕಳೆದಿತ್ತು ಅನ್ಲಕ್ಕಿ. ಮನ್ಯಾಗ ಕಳೆದ್ರೆ ಇಲ್ಲ ಯಾಕೆ ಹುಡುಕಾಡಕತ್ತಿದೆ? ಮನ್ಯಾಗ ಲೈಟ್ ಇಲ್ಲಪ್ಪ, ಕತ್ಲಿತ್ತು, ಇಲ್ಲಿ ಬೆಳಕಿತ್ತಲ್ಲ, ಅದಕ್ಕೆ ಬೆಳಕನ್ನೇ ಹುಡುಕಾಡಕತ್ತೀನಿ ಏನ್ಲತ್ತಂಕಿ. ಸಿಗ್ತದನ್ರಿ? ಕತ್ತಲೆ ಇದ್ದಲ್ಲಿ ಬೆಳಕು ಮಾಡಿ ಹುಡುಕ್ಬೇಕೆ ವಿನಃ ಬೆಳಕಿದ್ದಲ್ಲಿ ಹುಡುಕಬಾರ್ದು. ನಾವು ಬೆಳಕಿನಾಗ ಹುಡುಕಾಕೊಂಡಿದ್ದೀವಿ, ಎಲ್ಲಿ ಭಾಳ ಬೆಳಕದಲ್ಲಿ ಹುಡುಕಾಕೊಂಡಿದ್ದೀವಿ, ಸಿಗೋದಿಲ್ಲ. ಆ ಶಾಂತಿ, ಆ ನೆಮ್ಮದಿ, ಬದುಕಿನ ರುಚಿಯನ್ನು ಕಳ್ಕೊಳ್ತಾ ಇದ್ದೀವಿ ಇವತ್ತೆಲ್ಲ. ಮನೆ ಭಾಳ ದೊಡ್ಡದು ಕಟ್ಟಿರ್ತೀರಿ, ಮನಸ್ಸುಗಳೆಲ್ಲ ಸಣ್ಣ. ಮನೆಯೊಳಗೆ ದೊಡ್ಡದು ಡೈನಿಂಗ್ ಟೇಬಲ್ ಇರ್ತದೆ, ಒಬ್ಬೊಬ್ಬರೇ ಕುಂತು ಊಟ ಮಾಡೋದು. ಈ ವ್ಯವಸ್ಥೆ ಕಾಣ್ತೀರಿ ಇವತ್ತೆಲ್ಲ. ಯಾಕೆ ಈಗ ಹೀಗಾಗಿದೆ ಅಂತ ಕೇಳಿದ್ರೆ ನಮ್ಮ ಮನಸ್ಸುಗಳು ಕೆಟ್ಟು ಹೋಗಿದ್ದಾವೆ. ಅದಕ್ಕೆ ಅಂತಾರೆ, ದೊಡ್ಡ ಮನೆ ಚಿಕ್ಕ ಕುಟುಂಬ, ಹೆಚ್ಚು ಡಿಗ್ರಿ ಕಡಿಮೆ ಜ್ಞಾನ, ಮುಂದುವರೆದ ವೈದ್ಯಕೀಯ ಹೆಚ್ಚಿದ ಅನಾರೋಗ್ಯ, ಅಧಿಕ ಗಳಿಕೆ ಕಳೆದು ಹೋದ ಮನಃಶಾಂತಿ. ಪಗಾರ 1,20,000 ತಗೊಳ್ಳೋರು ಇದ್ದೀರಿ, ಅದಕ್ಕೂ ಹೆಚ್ಚು ತಗೊಳ್ಳೋರು ಇದ್ದೀರಿ, ಮನಸ್ಸಿಗೆ ಮಾತ್ರ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ನಾವು ಯೋಚನೆ ಮಾಡಬೇಕು. ಇವತ್ತು ಒಂದು ಕ್ಷಣದೊಳಗೆ ಅಮೇರಿಕಾದೊಳಗೆ ಏನು ನಡೆದಿದೆ ನೋಡ್ತೇವೆ, ಪಕ್ಕದ ಮನೆಯಾಗ ಏನಾಗ್ಯದ ಅಂತ ಗೊತ್ತಾಗಲ್ಲ ನಮಗೆ, ಬಾಗಿಲಾಕೊಂಡೇ ಕೂಡ್ತೇವೆ. ಈ ವ್ಯವಸ್ಥೆ ನಮ್ಮದಂತದ್ದಲ್ಲ. ಏನು ಬಂದಿರಿ ಹೊದಳೆ ಬಿದ್ದಿರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಶರಣರಂತಾರ್. ಎಂಥವ್ರು ನಾವು? ಮನೆಗೆ ಬಂದವ್ರನ್ನ ಕರೆದು ಕೂಡಿಸಿ ಹಾಲು ಮಜ್ಜಿಗೆಯನ್ನು ಕೊಟ್ಟು ಕಳಿಸ್ತಕ್ಕಂಥ ಸಂಸ್ಕೃತಿಯವರು. ಇವತ್ತೇನಾಗ್ಯದೆ? ಹೋಗ್ಯದ, ಅದು ಇಲ್ಲ. ಇನ್ನೂ ಭಾಳ ಜನ ಈಗ ಎಷ್ಟು ದೊಡ್ಡಂಗೆ ಬೆಳ್ಕೋತ ಹೋಗಿರ್ತಾರೆ. ಏನು ಮಾಡಕತ್ತಾರ ಅಂತ ಕೇಳಿದ್ರೆ ಮನೆ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ, ಏನಂತ? ನಾಯಿಗಳಿವೆ ಎಚ್ಚರಿಕೆ, ಮನೆಗಿರೋವೆಲ್ಲ ನಾಯಿಗಳಂತ ಯಾರು ಬರಬಾರ್ರಿ ಅಂತ ಹೇಳ್ದಂಗೆ. ಎಂಥ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತದೆ? ಅದಕ್ಕೆ ನಾನು ಹೇಳೋದು, ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಅದು ಸಂಗೀತ ಅಂತಕ್ಕಂಥದ್ದು ಮರಿಬೇಡ್ರಿ ಯಾರು. ಅದು ಮನಸ್ಸಿಗೆ ಸಂತಸವನ್ನು ಕೊಡುತ್ತದೆ. ಮೈ ಮರಿಬೇಕು ಒಂದು ಕ್ಷಣ. ಮನಸ್ಸುಗಳನ್ನು ಕೆಡಿಸುವಂಥ ಹಾಡುಗಳನ್ನು ಕೇಳೋದು ಬೇಡ, ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ಹಾಡುಗಳನ್ನು ಕೇಳಬೇಕು. ಎಷ್ಟು ಚೆನ್ನಾಗಿ ಹಾಡ್ತಾರೆ, ಕೊಳಲು ಬಾರಿಸಿದ್ರು, ಎಷ್ಟು ಚೆನ್ನಾಗಿ ಬಾರಿಸಿದರು. ಅದನ್ನು ಕೇಳಿದರೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ತದೆ. ನಮ್ಮ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ ಹಾಡುಗಳನ್ನು ಕೇಳಿ ಇನ್ನಷ್ಟು ಮನಸ್ಸನ್ನು ವಿಕಾರ ಮಾಡ್ಕೊಳ್ಳೋದಕ್ಕಿಂತಲೂ ಒಳ್ಳೊಳ್ಳೆಯ ಸಂಗೀತವನ್ನು ಕೇಳಬೇಕು. ಸಂಗೀತ ಕಲಾವಿದರ ಆ ಹಾಡುಗಳನ್ನು ಅನುಭವಿಸಬೇಕು. ಬದುಕು ಸಂತಸಗೊಳ್ಳುತ್ತದೆ ಅಂತಕ್ಕಂಥದ್ದು ನಮ್ಮ ಸಿದ್ದರಾಮ್ ಪೊಲೀಸ್ ಪಾಟೀಲರು ನಿಮಗೆಲ್ಲ ಗೊತ್ತಿರುವಂತೆ ಕಣ್ಣಿರ್ದಿದ್ರು ಸಹಿತ ಕಣ್ಣಿದ್ದವ್ರು ಏನು ಕಡಿಮೆ ಅಂತ ತೋರಿಸಿಕೊಟ್ಟಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅದು ನಿಮ್ಮ ಸಲುವಾಗಿ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಅಂತ ಸಂಗೀತ ಕಾರ್ಯಕ್ರಮಗಳು ನಡೀಲಿ, ನಾವೆಲ್ಲ ಕೇಳೋರು ಹೆಚ್ಚೆಚ್ಚಾಗಬೇಕು.
ಕೇಳುಗರು ಹೆಚ್ಚಾದಂಗ ಕಲಾವಿದರಿಗೆ ಕಿಮ್ಮತ್ತು ಬರ್ತದೆ. ಅಂತ ಕೇಳುಗರು ಹೆಚ್ಚಾಗಬೇಕು ಅಂತಕ್ಕಂಥದ್ದು, ಅಂತ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು. ಬದುಕು ಸಾರ್ಥಕ ಆಗಬೇಕಾದ್ರೆ ಡಿ ವಿ ಜಿಯವರು ಹೇಳ್ತಾರೆ, ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಹಸುವಾಗು ಶಿಸುವಾಗು ಕಸಬರಗೆಯಾಗು ಇಳಿಯೋಳು ಮಂಕುತಿಮ್ಮ ಅಂತ. ಈ ಬದುಕು ಸಾರ್ಥಕ ಆಗಬೇಕಾದ್ರೆ ಏನು ಮಾಡಬೇಕು? ಗಾಳಿ ಬಿಸಿಲು ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಯಾವ ಸೂರ್ಯ ನಾ ಕೊಟ್ಟಿನಿ ಅಂತ ಹೇಳಿಲ್ಲ, ನಾ ಬೀಸ್ತೀನಿ ಅಂತ ಗಾಳಿ ಹೇಳಿಲ್ಲ, ಏನೂ ಮಾಡದಿರ್ತಕ್ಕಂಥ ಮನುಷ್ಯ ಅಂತ ನನ್ನ ಹೆಸರು ಬರಬೇಕು, ನನ್ನ ಹೆಸರು ಇರಬೇಕು ಅಂತ ಬಯಸ್ತಿರ್ತಾನಂತ. ಅದಕ್ಕೆ ಅಂತಾರೆ ಅವರು, ಏನಾಗಬೇಕು? ಹಸುವಾಗು ಶಿಸುವಾಗು ಕಸಬರಗೆಯಾಗು. ಈ ಮೂರು ಮಾತುಗಳು ನಮ್ಮ ಬದುಕಿನಾಗ ನಾವು ನೆನಪಿಟ್ಟುಕೊಂಡ್ವಿ ಅಂದ್ರೆ ಬದುಕು ಸಾರ್ಥಕಗೊಳ್ಳುತ್ತದೆ. ಹಸು ನೋಡ್ರಿ ಪರರಿಗಾಗೇ ಬದುಕ್ತದೆ. ಇಟ್ಟರೆ ಸಗಣೆಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೋಸಲಿಗೆ ವಿಭೂತಿಯಾದೆ, ಎಲೆ ಮಾನವ ನೀ ಯಾರಿಗಾದೆ ಅಂತ ಪ್ರಶ್ನೆ ಮಾಡುತ್ತದೆ. ಅದರ ಬದುಕು ಸಾರ್ಥಕ ಆದೆ. ಒಂದು ಮರ ಹಣ್ಣು ಕೊಡ್ತದೆ, ನೆರಳು ಕೊಡ್ತದೆ, ಒಣಗೋದ್ರೂ ಸಹಿತ ಕಟ್ಟಿಗೆಯಾಗಿ ಬದುಕನ್ನ ಸಮರ್ಪಣೆ ಮಾಡಿಕೊಳ್ತದೆ. ಒಂದೊಂದರ ಬದುಕು ಸಾರ್ಥಕ. ಒಂದು ಸಣ್ಣ ಜೇನು ನೊಣ ಇರೋ ತನಕ ಜೇನನ್ನ ಮಕರಂದವನ್ನ ಹೀರ್ತಂದು ಜೇನು ಮಾಡಿ ಕೊಟ್ಟು ಹೋಗ್ತದೆ. ಮನುಷ್ಯ ಇಷ್ಟೆಲ್ಲ ಬುದ್ಧಿವಂತ ತಿಳಿದವ, ನೀನೇನ್ ಮಾಡಿದೆ? ಪ್ರಶ್ನೆ ಹಾಕೋಬೇಕಲ್ಲ. ಅದಕ್ಕೆ ಹಸುವಾಗು ಶಿಸುವಾಗು. ಮಗುವಿನಲ್ಲಿ ಎಂಥ ಮನಸ್ಸಿರುತ್ತದೆ? ಬಂಗಾರ ಒಂದೇ, ಬೆಂಕಿನೂ ಒಂದೇ, ಕೆಟ್ಟವರು ಒಂದೇ, ಒಳ್ಳೆಯವರು ಒಂದೇ, ಎಲ್ಲರನ್ನ ನೋಡಿ ನಗ್ತಕ್ಕಂಥ ಭಾವ ಶಿಶುವಿಂದು. ಶಿಶುವಾಗು ಕಸಬರಿಗೆಯಾಗು ಇಳೆಯೋಳು. ಇದೆಲ್ಲವನ್ನ ಸ್ವಚ್ಛ ಮಾಡಿ ಮತ್ತೆ ಮೂಲ್ಯಾಗ ಕೂಡ್ತದೆ ಕಸಬರಿಗೆ ಹೋಗಿ. ಅದರ ಬದುಕು. ಈ ಮೂರು ಮಾತುಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡಿದ್ದೆ ಆದರೆ ಈ ಜೀವನ ಸಾರ್ಥಕ ಆಗ್ತದೆ, ಸಫಲತೆ ಆಗ್ತದೆ. ಓಡಬೇಡ್ರಿ, ಓಡದ್ರಾಗ ಅರ್ಥ ಇಲ್ಲ, ಅನುಭವಿಸ್ಬೇಕು ಜೀವನವನ್ನ. ಸಮಾಧಾನ ಶಾಂತಿ ಅಂತಕ್ಕಂಥದ್ದು ತಂದುಕೊಂಡಾಗ ಈ ಬದುಕಿಗೆ ಬೆಲೆ ಬರ್ತದೆ ಅಂತಕ್ಕಂಥದ್ದು. ಅದಕ್ಕಾಗಿ ನಮ್ಮ ನೆಮ್ಮದಿ ಇರದೇ ಇರತಕ್ಕಂಥ ಬದುಕಿಗೆ ನೆಮ್ಮದಿ ತರಬೇಕು ಅಂತ ಹೇಳಿ ನಮ್ಮ ಪಾಟೀಲರು ಸಂಗೀತ ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರ ಮನಸ್ಸಿಗೆ ಸಂತಸ ಉಂಟು ಮಾಡಿದ್ದಾರೆ. ಅಂತ ಸಿದ್ದರಾಮ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಶರಣಾರ್ಥಿಗಳು ಹೇಳಿ ನನ್ನ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು. ಏನು ಹೇಳಿದ್ರು? ಆನಂದ ಆನಂದ ಪರಮಾನಂದ ಸದಾನಂದ ಆಗಂತ ಮಾತು ಹೇಳಿದ್ರು. ನನಗೆ 85 ವರ್ಷ ವಯಸ್ಸಾಗ್ಯದ. ವಯಸ್ಸು ಹೇಳಕ್ಕೆ ಬಂದಿಲ್ಲ, ಜ್ಞಾನ ಕೇಳಕ್ಕೆ ಬಂದಿಲ್ಲ. ಕಲಬುರಗಿ ಎಂಬುದು ಕೈಲಾಸ ಪೂರ ಶರಣ ಬಸಪ್ಪನ ಶಿವನವತಾರ ಕಲಬುರಗಿ ಕೈಲಾಸ ಆಗ್ಯದ. ನಾ ಸಣ್ಣಾಗಿದ್ದಾಗ ಏನಿತ್ತು? ಕಲ್ಲ ಮುಳ್ಳ ಬಾಬಾ. ಈಗ ನೋಡ್ದ ಖೂನ ಸಿಗದು. ನಾ ಕೈಲಾಸದಾಗ ಬಂದಿರತ್ತ. ಕೈ ಎತ್ತಿ ಆನಂದ ಆಗಿ ಕುಣ್ದು ಹೇಳ್ತಾ ಶರಣ ಬಸವೇಶ್ವರ ಮಹಾರಾಜಕ್ಕೆ ಜೈ. ನಿಸರ್ಗವನ್ನು ಪ್ರೀತಿಸಿ, ನಿಸರ್ಗವನ್ನು ನಿಮ್ಮದನ್ನಾಗಿಸಿ, ನಿಸರ್ಗ ನಿಮ್ಮ ಯಾವುದೇ ನಿಮಗೆ ಅನ್ಯಾಯ ಮಾಡೋದಿಲ್ಲ, ಹೇಗಿರುತ್ತೆ ಹಾಗಿರುತ್ತೆ. ಆ ನಿಸರ್ಗವನ್ನು ಒಂದು ದೇಶ ಇದೆ ಈ ಪ್ರಪಂಚದಲ್ಲಿ, ಸ್ವೀಡನ್ ಅಂತಕ್ಕಂಥ ದೇಶ ಇದೆ. ಇಟ್ ಈಸ್ ಹೆವನ್ ಅಂದ ಅರ್ಥ ಅಂತ ಕರೀತಾರೆ, ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ತಾರೆ. ಅಲ್ಲಿ ಕಾನೂನಿಗಾಗಿ ಕೋರ್ಟ್ಗಳೇ ಇಲ್ಲ, ಪೊಲೀಸ್ ಸ್ಟೇಷನ್ಗಳೇ ಇಲ್ಲ, ಜಗಳನೇ ಇಲ್ಲ. ಅಂತ ಅದ್ಭುತವಾದಂತಹ ಒಂದು ಸ್ವೀಡನ್ ದೇಶ. ಅಲ್ಲಿ ವ್ಯಾಜ್ಯಗಳೇ ಇಲ್ಲ, ಭೂಮಿಯ ಮೇಲಿನ ಸ್ವರ್ಗ. ಹಾಗೆಯೇ ನಾವೆಲ್ಲರೂ ಪ್ರೀತಿಸೋದನ್ನು ಕಲಿಯೋಣ. ಸಂಗೀತ ನಮ್ಮ ಪರಂಪರೆ, ಸಂಗೀತ ಪ್ರೀತಿಸಿರಿ. ಯಾಕಂದರೆ ಡಾಕ್ಟರ್ ಖಾದರ್ ಅಂತ ಪ್ರಸಿದ್ಧ ತಜ್ಞರು ಬಂದಿದ್ರು. ಅವ್ರು ಹೇಳಿದರು 2018 ಭಾರತ ದೇಶದಲ್ಲಿ ಸುಮಾರು 65% ಮಧುಮೇಹಿಗಳಾಗ್ತಾರೆ ಅಂತ. ಅಂದರೆ ದಿನಾಲೂ ಟೆನ್ಷನ್ ಅಪ್ಪವ್ರು ಹೇಳಿದಂಗೆ ಪ್ರತಿಯೊಂದನ್ನು ಕೂಡ ಟೆನ್ಷನ್. ಎಲ್ಲಿನೂ ಕೂಡ ನಾವು ಒಳ್ಳೆಯ ವಿಶ್ರಾಂತಿಯಿಂದ ಕಾಲ ಕಳೀಲಿಕ್ಕೆ ತಯಾರೇ ಇಲ್ಲ. ಹೀಗೆ ನಮ್ಮ ಜೀವನವನ್ನು ವಿಶ್ರಾಂತಿ ಹಿಂದಿಕ್ಕಿನವರೆಲ್ಲ ತಮ್ಮದೇ ಆಗಿರ್ತಕ್ಕಂಥ ಲೋಕದಲ್ಲಿ ಸಂಗೀತ ಆಲಿಸ್ತಾ, ಕೆಲಸ ಮಾಡುತ್ತಾ, ಕೆಲಸದಲ್ಲಿ ಸಂಗೀತ, ಜಾನಪದ ಸಂಗೀತ, ಹೀಗೆ ತಮ್ಮ ಜೀವನವನ್ನು ಕಳೀತಾ ಇದ್ರು. ಅದಕ್ಕಾಗಿ ಅವರಿಗೆ ಯಾವುದು BP ಇರಲಿಲ್ಲ, ಶುಗರ್ ಇರಲಿಲ್ಲ. ತಬಲಾ ವಾದಕರು, ಹಾರ್ಮೋನಿಯಂ ಕೂಡ ಅವರಿಗೆ ಸಾಥ್ ನೀಡಬೇಕಾಗಿ ಕೋರಿಕೆ. ಶ್ರೀ ರಮೇಶ್ ಕುರ್ಕುಂದ ಅವರು ಬೇಗನೆ ತಮ್ಮ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಕೇಳ್ಕೊಳ್ತೇನೆ.
जा जाऊं सजने परदेस जा जाऊं सजने परदेस जा जाऊं सजने परदेस जा जाऊं सजने सजने महा प्यारा है सजने
ಅದಕ್ಕೆ ತಬಲಾ ಸಾಥ್ ನೀಡಿದಂತಹ ಜ್ಞಾನೇಶ್ ಬೆಳಕೋಟ, ಹಾರ್ಮೋನಿಯಂ ವಸ್ತ್ರದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈಗ ಅಧ್ಯಕ್ಷೀಯ ಭಾಷಣ. ಈ ದಿನ ಮಾಜಿ MLC ಆಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲರು ಬರಬೇಕಾಗಿತ್ತು. ಅವರ ಸಹೋದರರಾದಂತಹ ಶ್ರೀ ಮಲ್ಕನಗೌಡ ಪಾಟೀಲ್ ನೆಲೋಗಿ ಅವರು ಬಂದಿದ್ದಾರೆ. ಈಗ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ಶ್ರೀ ಮಲ್ಕನಗೌಡ ಪಾಟೀಲ್ ನೆಲೋಗಿ. ಕೊನೆಯದಾಗಿ ಅಧ್ಯಕ್ಷರ ಭಾಷಣ. ಇದಕ್ಕಿಂತಲೂ ಪೂರ್ವವಾಗಿ ಇಲ್ಲಿವರೆಗೆ ತಾವು ಈ ಕಾರ್ಯಕ್ರಮವನ್ನು ಆಲಿಸ್ಕೋತು ಬಂದಿದ್ದೀರಿ. ಈ ಕಾರ್ಯಕ್ರಮ ಒಳ್ಳೆಯ ಚೆನ್ನಾಗಿ ನಡೆಸ್ಕೊಂಡು ಬಂದಂಥ ಸಂಚಾಲಕರಾದ ಶ್ರೀ ನಮ್ಮ ಮಲ್ಕನಗೌಡ ಪಾಟೀಲರು ಆ ಗುರುಗಳು ಶ್ರೀಗಳ ಕಡೆಯಿಂದ ಅವ್ರಿಗೆ ಮಾಲಾರ್ಪಣೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ. ಜ್ಞಾನೇಶ ಬರ್ಬೇಕು. ತಂದೆ ನೇನು ತಾಯೆ ನೀನು, ತಂದೆ ನೀನು ತಾಯೆ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು. ನೀನಲ್ಲದೆ ಮತ್ಯಾರು ಇಲ್ಲ, ನೀನಲ್ಲದೆ ಮತ್ಯಾರು ಇಲ್ಲ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಹಾಲಲೆದ್ದು ನೀರಲೆದ್ದು, ಹಾಲಲೆದ್ದು ನೀರಲೆದ್ದು, ನಿಮ್ಮ ಧರ್ಮ ವಯ್ಯ, ನಿಮ್ಮ ಧರ್ಮ ವಯ್ಯ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು. ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು
ಬಂಧು ನೀನು ಬಳಗ ನೀನು ಬಳಗ ನೀನು ಬಳಗ ನೀನು. ಸುಮಾರು 14 ವರ್ಷದಿಂದ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾ ಬಳಗವು ಹೈದರಾಬಾದ್ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರ್ತೇವೆ. ಜೊತೆಗೇ ಸಂಗೀತ ಜೊತೆಗೆ ಸಾಹಿತ್ಯ, ಆಮೇಲೆ ತತ್ವಪದ, ದಾಸಗೀತೆಗಳು, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಗಾಯನ, ಹಲವಾರು ನಮ್ಮ ನಾಡಿನಲ್ಲಿರ್ತಕ್ಕಂಥ ಒಳ್ಳೆ ಗಾಯಕರನ್ನು ಕರೆಸಿ ಇಲ್ಲಿ ಪ್ರತಿ ವರ್ಷದಲ್ಲಿ 2 ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಿದ್ದೀವಿ. ಒಂದು ಪಂಚಾಕ್ಷರಿ ಗವಾಯಿಗಳ ಪುಟ್ಟರಾಜ ಗವಾಯಿಗಳ ಜಯಂತಿ ಉತ್ಸವ, ಎರಡನೇದ್ದು ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ. ವರ್ಷದಲ್ಲಿ 2 ಕಾರ್ಯಕ್ರಮ ನಮ್ಮ ಸಂಸ್ಥೆಯನ್ನು ಹಮ್ಮಿಕೊಳ್ತಿದ್ದೀವಿ. ಸರ್ಕಾರದಿಂದಲೂ ನಮಗೆ ಹೋದ ವರ್ಷದಿಂದ ಸ್ವಲ್ಪ ಸಹಾಯ ಸಿಗಕತ್ತಿದೆ. ಅದಕ್ಕಿಂತ ಪೂರ್ವದಲ್ಲಿ ಯಾವ ಸರ್ಕಾರ ಇಲ್ಲ, ಯಾರೂ ಇಲ್ಲ. ಆ ಪುಟ್ಟರಾಜ ಅರ್ಜುನೇ ಅದಕ್ಕೆಲ್ಲ ಸರ್ಕಾರ, ಅವನೇ ಅದಕ್ಕೆಲ್ಲ ಆಶ್ರಯದಾತ. ಆ ಕಾರ್ಯಕ್ರಮ ಸುಮಾರು 12 ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈಗ ಒಂದು 2 ವರ್ಷದಿಂದ ಸರ್ಕಾರದಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ. ಭಗವಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದಿಂದ ನಮಗೆ ಸಹಕಾರ ಸಿಕ್ಕರೆ, ಹ್ಯಾಂಗ ಗದಗಿನಲ್ಲಿ ಒಂದು ಪುಟ್ಟರಾಜ ಗವಾಯಿಗಳ ಸಂಗೀತ ಶಾಲೆ ಇದೆ, ಇಲ್ಲಿ ಒಂದು ನಾವು ಈಗಾಗಲೇ ಮಾಡಿದ್ದೀವಿ. ಈಗಾಗಲೇ ಸಂಗೀತ ಸ್ಕೂಲ್ ಪ್ರಾರಂಭವಾಗಿದೆ. ಆದರೆ ಅವರಿಗೆ ಉಚಿತವಾಗಿ ಹೇಳಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅವ್ರಿಗೆ ಇರ್ಲಕ್ಕೆ ಆಶ್ರಯನೂ ಕೊಡ್ಬೇಕಂತ ಮಾಡಿದ್ದೀವಿ. ಊಟ ಮತ್ತು ವಸತಿ ಎಲ್ಲನೂ ಇಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ದೀವಿ. ಅದಕ್ಕೆ ಸರ್ಕಾರದ ಸಹಾಯ ಭಾಳ ಮುಖ್ಯ ಇದೆ. ಅದು ಸರ್ಕಾರ ಈ ಸಂಸ್ಥೆಯನ್ನು ಗುರುತಿಸಿ ನಮಗೆ ಸಹಾಯ ಸಹಕಾರ ನೀಡಿದರೆ, ಮತ್ತು ಜನಗಳಂತೂ ಯಾವಾಗಲೂ ನಮ್ಮ ಹಿಂದಿದ್ದಾರೆ. ಕಲಬುರಗಿ ನಾಗರಿಕರಂತೂ ಯಾವಾಗಲೂ ನಮ್ಮ ಕೈ ಬಿಟ್ಟಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸಾಕಷ್ಟು ಜನ ಕೂಡ್ತಾ ಇದ್ದಾರೆ, ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ. ಜೊತೆಗೇ ಪತ್ರಿಕಾ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು ಇವತ್ತಿನ ದಿವಸ ಅವರೆಲ್ಲ ಬಂದು ನಮ್ಮ ಸಂದರ್ಶನ ತೆಗೆದುಕೊಂಡು. ನನ್ನ ಹೆಸರು ಸಿದ್ದರಾಮ್ ಪೊಲೀಸ್ ಪಾಟೀಲು, ಗೌರವ ಅಧ್ಯಕ್ಷರು, ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಕಲಾ ಬಳಗ. ಶ್ರೀ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಕಲಾ ಬಳಗ ಕಲಬುರಗಿ ಹಾಗೂ ಕನ್ನಡ ನಾಡು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಅನೇಕ ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಈ ಸಂಗೀತ ಬಳಗದ ಕಲಾಪ್ರೇಮಿ ನಾನು ಕೂಡ. ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜಿ ಕವಿ ಗವಾಯಿಗಳವರ 102ನೇ ಜಯಂತ್ಯೋತ್ಸವವಾಗಿ ಈ ದಿನ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತು. ಗುಲ್ಬರ್ಗಾದ ಹಿಂದುಳಿದ ಪ್ರದೇಶ ಅನ್ನುತ್ತಾರೆ, ಆದರೆ ಸಂಗೀತದ ಚಿಲುಮೆಯೇ ಇಲ್ಲಿ ಇದೆ. ಇಂಥ ಸಂಗೀತದ ಚಿಲುಮೆಗೆ ನಮ್ಮ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾಲೇಜಿನಲ್ಲಿನೂ ಕೂಡ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ, ಸಂಗೀತ ಉಪನ್ಯಾಸಕರಾಗಿ. ಆ ಉಪನ್ಯಾಸ ಕೇಳಿದರೆ ಮೈಮರಿಸ್ತಕ್ಕಂಥದ್ದಿದೆ. ಕರ್ನಾಟಕದ ಭಾಗದಲ್ಲಿ ಕಾರವಾರ ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, ಹಾನಗಲ್ ಜಿಲ್ಲೆ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕಲಿತ ಪ್ರಶಿಕ್ಷಣಾರ್ಥಿಗಳು ಸಿದ್ದರಾಮಪ್ಪ ಪೊಲೀಸ್ ಪಾಟೀಲರ ಹೆಸರು ಕೇಳಿದರೆ ಅವರು ಎಂಥ ಸಂಗೀತವನ್ನು ಕಲಬುರಗಿ ನಾಡಿನಲ್ಲಿ ಕಲಿತು ಬಂದೆ ಅಂತಕ್ಕಂಥದ್ದು. ಅದ್ಭುತವಾದ ಸಂಗೀತ ಕಲಾಗಾರರು, ಆಮೇಲೆ ಅದ್ಭುತ ಸಂಗೀತ ಕಲಾ ಬಳಗವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇದೆ ಅಂತ ನನಗನ್ನಿಸ್ತದೆ. ಇವತ್ತಿನ ಒಂದು ಅದ್ಧೂರಿಯಾಗಿ ನಡೆದಿರ್ತಕ್ಕಂಥ ಒಂದು ಈ ಸಮಾರಂಭವೇ ಕಾರಣ ಅಂತ ನಾನು ಅವರ ಆತ್ಮೀಯನಾಗಿ, ಈ ಕಲಾ ಪ್ರೇಮಿಯಾಗಿ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್, ಉಪನ್ಯಾಸಕ. ನನ್ನ ಊರು ಸೋಮನಾಥಹಳ್ಳಿ ಅಂತ. ಇವತ್ತಿನ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಸಂಗೀತದಲ್ಲಿ ಆರ್ಥಿಕವಾಗಿ ಹಿಂದುಳಿದರೂ ಕೂಡ ಸಂಗೀತವಾಗಿ ಮುಂದುವರೆದಂಥ ಈ ನಮ್ಮ ಹೈದರಾಬಾದ್ ಕರ್ನಾಟಕದ ಸಂಗೀತದಲ್ಲಿ ಹುಲಿ ಎಂದು ಹೆಸರನ್ನು ಪಡೆದಂಥ ಆತ್ಮೀಯರು ಮತ್ತು ಹಿರಿಯರು ಮತ್ತು 30 ವರ್ಷಗಳ ಸತತವಾಗಿ ಸಂಗೀತ ಸೇವೆಗೈದು ನಾಡಿನ ಜನರ ತನುಮನ ಗೆದ್ದಂಥ ಆತ್ಮೀಯರು ಮತ್ತು ಹಿರಿಯರು ಸಂಗೀತ ಗುರುಗಳಾದಂಥ ಸಿದ್ದರಾಮಪ್ಪ ಪಾಟೀಲ್ ಕುಕನೂರವರು ಈ ಕಾರ್ಯಕ್ರಮ ಒಳ್ಳೆ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರನ್ನು ಈ ಸಂಗೀತದಲ್ಲಿ ಮತ್ತು ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಕವಿಗಾವಿಗಳ ಆಶ್ರಮದಲ್ಲಿ ನಾನು ಸೇವೆ ಮಾಡೋದು ಕಂಡು ಆ ಕಡೆಯಿಂದ ಬರ್ತಕ್ಕಂಥ ಆಶ್ರಮದ ತೊಗರಿ ಭಿಕ್ಷಕ್ಕಾಗಿ ಬರ್ತಕ್ಕಂಥ ವ್ಯಾನಿನಲ್ಲಿ ಸತತವಾಗಿ ನಾನೇನದ
10 ವರ್ಷಗಳಿಂದ ಪರಿಶ್ರಮಪಟ್ಟು ನನ್ನ ಜೊತೆಗೆ ಬಸವರಾಜ ಸುರಗಿಮಠವರು ನಾವು ಕೂಡಿ ಈ ಭಾಗದಾಗ ನಮ್ಮಂಥ ಎಲ್ಲ ಕಲಾವಿದರನ್ನು ಸೇವೆಗೈದಕ್ಕಾಗಿ ಗುರುತಿಸಿ ಇನ್ನೂ ಹೆಚ್ಚಿನ ಕಲಾವಿದರನ್ನು ಗುರುತಿಸುವ ಭಾಗ್ಯ ಕುಕನೂರು ಪಾಟೀಲ್ರಿಗೆ ಸಿಗಲಿ ಅಂತ ಹೇಳಿ ನಮ್ಮ ಸೇವೆಗೆ ಮೆಚ್ಚಿ ಮತ್ತು ಅವರು ನನಗಿವತ್ತು ಈ ಭಾಗದಾಗ ಗುರುತಿಸಿ ಒಳ್ಳೆಯ ಗೌರವ ಕೊಟ್ಟು ವೇದಿಕೆ ಮೇಲೆ ನನಗೆ ಸನ್ಮಾನಿಸೋದಕ್ಕಾಗಿ ಇದಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ಇಂಥ ಕಲಾವಿದರನ್ನು ಗುರುತಿಸೋ ಭಾಗ್ಯ ಇನ್ನೂ ಅವ್ರಿಗೆ ಹೆಚ್ಚಿಂದು ಸಿಗಲಿ ಅಂತೇಳಿ ನಾನು ಪ್ರಶಸ್ತಿ ಕೊಟ್ಟದಕ್ಕಾಗಿ ತುಂಬ ನಾನು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಎಲ್ಲಿಲ್ಲದ ಆನಂದವನ್ನು ಈ ವೇದಿಕೆ ಮೇಲೆ ಪಾಟೀಲ್ರ ಮಾರ್ಗದರ್ಶನದಲ್ಲಿ ಪಡ್ಕೊಂಡಿನಿ ಅಂತೇಳಿ ನಾನು ಹೇಳಲು ಇಷ್ಟಪಡ್ತೇನೆ. ತಮ್ಮ ಹೆಸರು ಸರ್? ತುಕಾರಾಮ್ ಎಸ್ ದೊಡ್ಡಮನಿ,